ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಒಬ್ಬ ರಾಜಕೀಯ ನಾಯಕರನ್ನು ಅತಿಥಿಯಾಗಿ ಕರೆದಿದ್ದರು. ನಾಯಕರು ಯಾವ ಶಾಲೆ ಯಾವ ಕಾರ್ಯಕ್ರಮವನ್ನು ಕೇಳಿಕೊಳ್ಳೇ ಇಲ್ಲ. ಅವರು ಅವಸರದಲ್ಲಿ ಶಾಲೆಗೆ ಬಂದರು ಮತ್ತು ಅಲ್ಲಿರುವ ಸಮಯವೆಲ್ಲ ಅವಸರದಲ್ಲಿಯೇ ಇದ್ದರು. ನಾಯಕರು ಅಧ್ಯಾಪಕರಿಗೆ ಬೇಗನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ, ನಾನು ಅವಸರದಲ್ಲಿದ್ದೇನೆ ಅಂದರು. ಅದಕ್ಕೆ ಅಧ್ಯಾಪಕರು, ಮೊದಲು ಮಕ್ಕಳಿಗೆ ನಿಮ್ಮ ಕೈಗಳಿಂದ ಉಡುಗೊರೆಯನ್ನು ನೀಡಲಾಗುವುದು, ನಂತರ ನೀವು ಮಕ್ಕಳಿಗೆ ಭಾಷಣ ಮಾಡಬಹುದು ಎಂದರು. ಅಧ್ಯಾಪಕರು ಮಾತನಾಡಲು ಪ್ರಾರಂಭಿಸಿದಾಗ ನಾಯಕರು ಅವಕಾಶ ಕೊಡದೆ ತಮ್ಮ ಭಾಷಣವನ್ನು ಪ್ರಾರಂಭಿಸಿದರು. ನಾಯಕರು ಹಾಸ್ಯ ಪ್ರಜ್ಞೆಯಿಂದ ಮಕ್ಕಳೊಡನೆ ಪ್ರೀತಿಯಿಂದ ಮಾತನಾಡಿದರು. ಎಲ್ಲ ಮಕ್ಕಳು ಸದ್ದಿಲ್ಲದೆ ಕುಳಿತುಕೊಂಡಿದ್ರು. ಭಾಷಣ ಅಂತೂ ಮುಗೀತು, ಆದರೆ ಮಕ್ಕಳು ಚಪ್ಪಾಳೆ ಹೊಡೆಯದೇ ಕುಳಿತುಕೊಂಡಿದ್ರು. ಭಾಷಣವನ್ನು ಮುಗಿಸಿದ ನಾಯಕರು ಅಧ್ಯಾಪಕರಿಗೆ, ನೀವು ಮಕ್ಕಳಿಗೆ ಕಲಿಸಿರೋದು ಇದೇನ ಶಿಸ್ತು ಅಂತ ಕೇಳಿದ್ರು. ಆಗ ಅಧ್ಯಾಪಕರು ನಾಯಕರಿಗೆ, ಇದು ಕಿವುಡರ ಶಾಲೆ, ಹೀಗಾಗಿ ನಾವು ಮೊದಲು ನಿಮ್ಮ ಕೈಯಲ್ಲಿ ಆ ಮಕ್ಕಳಿಗೆ ಕಿವಿ ಕೇಳಿಸುವಂಥ ಯಂತ್ರವನ್ನು ಕೊಡಬೇಕೆಂದು ಯೋಚಿಸಿದ್ದೆವು. ನೀವು ಅದನ್ನು ಅವರಿಗೆ ಕೊಟ್ಟಿದ್ದರೆ ಮಕ್ಕಳು ಸಹ ಸಂತೋಷವಾಗಿ ನಿಮ್ಮ ಭಾಷಣವನ್ನು ಕೇಳಿಸಿಕೊಳ್ಳುತ್ತಿದ್ದರು ಎಂದರು. ನಾಯಕರು ನಾಚಿಕೆಗೆ ಒಳಗಾದರು. ಹೌದು ಸ್ನೇಹಿತರೆ, ಅನೇಕ ಬಾರಿ ನಾವು ಸಹ ಈ ತಪ್ಪನ್ನೇ ಮಾಡ್ತೇವೆ. ದೇವರು ನಮಗೆ 2 ಕಿವಿ ಹಾಗೂ 1 ಬಾಯನ್ನು ಯಾಕೆ ಕೊಟ್ಟಿದ್ದಾನೆಂದು ನಿಮಗೆ ತಿಳಿದಿದೆಯಾ? ಯಾಕೆಂದರೆ ನಾವು ಹೆಚ್ಚಾಗಿ ಕೇಳಿಸ್ಕೋಬೇಕು, ಕಡಿಮೆ ಮಾತನಾಡಬೇಕು ಎಂಬುದಕ್ಕಾಗಿ. ಇತರರ ಮಾತನ್ನು ತಾಳ್ಮೆಯಿಂದ ಕೇಳುವರಾಗಿರಬೇಕು. ನಾವು ಇತರರ ಮಾತನ್ನು ಕೇಳದೆ ನಾವೇ ಮಾತನಾಡ್ತಾ ಹೋದರೆ ಅದು ನಮ್ಮ ಮೂರ್ಖತನವನ್ನು ತೋರಿಸ್ತದೆ. ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ಚುರುಕಾಗಿಯೂ, ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಮತ್ತು ಕೋಪಿಸುವುದರಲ್ಲಿ ನಿಧಾನವಾಗಿ ಇರೋಣ ಎಂದು ಬೈಬಲ್ ಹೇಳುತ್ತದೆ.